ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಲೆಲ್ಲ ಅನ್ಕೊತೀನಿ ಕಮೆಂಟ್ಗಳಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ರಿಮೂವ್ ಮಾಡಿಬಿಡೋಣ ಅಂತ. ಬಟ್ ಇದನ್ನ ಕ್ಲಾರಿಟಿ ಕೊಟ್ಟು ಅದಾದಮೇಲಿನ ಕಮೆಂಟ್ಗಳು ಯಾವುದೇ ಬಂದ್ರೂ ನಾನು ರಿಮೂವ್ ಮಾಡಲ್ಲ ಮತ್ತು ತಲೆನೂ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ. ಒಂದು ವ್ಲಾಗು ಮೊನ್ನೆ ಬಿಟ್ಟಿರೋದು, ಅದಕ್ಕೆ ಒಂದು ಕಮೆಂಟ್ ಬಂದಿದೆ, ಅದನ್ನ ನಾನು ರಿಮೂವ್ ಮಾಡಿದೆ. ಏನಕ್ಕೆ ರಿಮೂವ್ ಮಾಡ್ತೀನಿ ಅಂತ ಅಂದರೆ ಏನೋ ಭಯ ಪಟ್ಕೊಂಡು ಅಥವಾ ಇನ್ನೊಂದಕ್ಕೋ ನಾನು ರಿಮೂವ್ ಮಾಡಿಲ್ಲ. ನಿಮ್ಮ ಒಂದು ಕೆಟ್ಟ ಕಮೆಂಟು ನನ್ನ ಪ್ರೊಫೈಲಲ್ಲಿ ರೀಚ್ ಆಗೋದು ಅಥವಾ ಅದನ್ನು ಬೇರೆಯವ್ರು ನೋಡೋದು ಇಷ್ಟ ಇಲ್ಲ ಅಂತ. ನಾನು ನನ್ನ ಹಸ್ಬೆಂಡು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗ್ಲಿಂದನೂ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ಕಮೆಂಟ್ಗಳು ಏನೇ ಬಂದ್ರೂ ನಾವು ಆ್ಯಕ್ಸೆಪ್ಟ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಅದರಲ್ಲಿ ನಿಮ್ಮ ಪ್ರತಿಬಿಂಬ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಮೆಂಟ್ ಮಾಡೋರಿಗೆ ಅಂತ ಅಂದರೆ, ನಿಮ್ಮ ಒಂದೇ ಒಂದು ಕಮೆಂಟ್, ಆ ಬ್ಲಾಗಲ್ಲಿ ಒಂದೇ ಕಮೆಂಟ್ ಬಂದಿರೋದು ಆ ಥರ, ನಿನಗೆ ಇದೊಂದು ಬಾಕಿ ಇತ್ತು ಅಂತ. ಹೌದು, ನನಗಿದೊಂದೇ ಬಾಕಿ ಇರೋದು. ನಾನು ಇಲ್ಲ ಕಳ್ತನ ಮಾಡಿಲ್ಲ, ಇಲ್ಲ ಅಂತ ಅಂದರೆ ಕೆಟ್ಟ ದಾರಿ ಹಿಡ್ದಿಲ್ಲ. ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ನನ್ನ ಹಸ್ಬೆಂಡ್ಗೆ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಅರ್ನಿಂಗ್ಸ್ ಮಾಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಹೊರತು ಬೇರೆ ಉದ್ದೇಶದಿಂದ ಅಂತೂ ಬಂದಿಲ್ಲ. ನನ್ನ ಇಷ್ಟಪಡೋ ವ್ಯಕ್ತಿಗಳು ಫೇಸ್ಬುಕ್ಕಲ್ಲಿ 71,000 ಜನ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ 39,000 ಇದ್ದಾರೆ, ಮೋಜಲ್ಲಿ 108,000 ಜನ ಇದ್ದಾರೆ. ಇಷ್ಟು ಜನ ಇಷ್ಟಪಡಬೇಕಾದ್ರೆ ಯಾರೋ ಒಬ್ಬರು ಬೇಡದೇ ಇರೋ ವ್ಯಕ್ತಿ ಬಂದುಬಿಟ್ಟು ಕಮೆಂಟ್ ಹಾಕ್ತಾರೆ ಅಂತ ಅಂದರೆ ಅದನ್ನು ಬಿಟ್ಟರೆ ಅವರ ವ್ಯಕ್ತಿತ್ವ ನನ್ನ ಪ್ರೊಫೈಲಲ್ಲಿ ಹರಿದಾಡ್ಬಿಡುತ್ತೆ. ಹಾಗಾಗಿ ಆ ಒಂದು ಕಮೆಂಟನ್ನು ನಾನು ರಿಮೂವ್ ಮಾಡ್ತೀನಿ ಅಷ್ಟೇ. ನಾನು ಕೆಟ್ಟ ಕಮೆಂಟ್ ಆಗಲಿ ಒಳ್ಳೆ ಕಮೆಂಟ್ ಆಗಲಿ ಅಷ್ಟಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನನ್ನ ಹಸ್ಬೆಂಡ್ ಹೇಳಿರೋದು ಒಂದೇ ಮಾತು, ಏನೇ ಬಂದರೂ ಆ್ಯಕ್ಸೆಪ್ಟ್ ಮಾಡ್ಕೊಬೇಕು. ಯಾಕೆ ಅಂತ ಅಂದರೆ ಇದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಯಾವುದೇ ರೀತಿ ಕಮೆಂಟ್ ಬಂದ್ರೂ ನಾವು ಆ್ಯಕ್ಸೆಪ್ಟ್ ಮಾಡ್ಕೊತೀವಿ. ಆ ಕಮೆಂಟ್ನ ನೋಡಿ ಜನಗಳೇನು ಅನ್ಕೊತಾರೆ ಹೇಳಿ, ಅವರ ಒಂದು ವ್ಯಕ್ತಿತ್ವ ಅದರಲ್ಲಿ ಹೊರಬರುತ್ತಲ್ಲ, ಇವರೆಂಥ ಜನ ಇಷ್ಟು ನೀಟಾಗಿ ಮಾಡಿದ್ರೂ ಈ ಥರ ಕಮೆಂಟ್ ಮಾಡ್ತಾರಲ್ಲ ಅಂತ ಜನಗಳೇ ಅನ್ಕೊತಾರೆ. ಸೊ ನಾನು ಹೇಳೋದೇನು ಅಂತ ಅಂದರೆ, ನಾನು ವಿಡಿಯೋ ಮಾಡ್ತಾ ಇರೋದು ನನ್ನ ಇಷ್ಟಪಡೋವಂಥ ಜನಗಳಿಗೆ ಮಾತ್ರ. ಏನಿದ್ದಾರೆ ನನ್ನ ಫಾಲೋಯರ್ಸ್, ನನ್ನ ಯಾರ್ಯಾರು ಇಷ್ಟಪಡ್ತಾರೆ ಅವರಿಗೋಸ್ಕರ ಮಾತ್ರ, ಅವ್ರು ಕೇಳಿರೋ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡೋಕ್ಕೋಸ್ಕರ ನಾನು ವಿಡಿಯೋ ಮಾಡ್ತೀನಿ ಅಷ್ಟೇ. ನೀವು ಬೇಡದೇ ಇರೋರು ಬಂದು ಕಮೆಂಟ್ ಮಾಡಲಿ ಅಂತ ನಾನು ವಿಡಿಯೋ ಮಾಡ್ತಾ ಇಲ್ಲ. ನಾನು ಪ್ರತಿ ಬ್ಲಾಗಲ್ಲೂ ಲಾಸ್ಟಲ್ಲಿ ಹೇಳೋದಿದೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ, ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ. ನಿಮ್ಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂತಂದರೆ ಯಾರಪ್ಪ ಬಂದು ನನ್ನ ವಿಡಿಯೋ ನೋಡಿ ಅದಕ್ಕೆ ಕಮೆಂಟ್ ಹಾಕಿ ಅಂತ ಯಾರು ಹೇಳಿರೋದು ನಿಮಗೆ? ನಾನಂತೂ ಹೇಳಿಲ್ಲ. ನಿಮಗೆ ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿರೋ ಫ್ರಸ್ಟ್ರೇಷನ್ಸ್ ಎಲ್ಲ ಬಂದು ನನ್ನ ಕಮೆಂಟಲ್ಲಿ ಹಾಕಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನನ್ನ ವಿಡಿಯೋ ನೋಡೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ನೋಡಬೇಡಿ. ನಿಮ್ಮ ಕೈಲಿ ಸಾಧ್ಯ ಆದರೆ ಒಂದು ವ್ಯಕ್ತಿಗೆ ಸಪೋರ್ಟ್ ಮಾಡೋದಾದರೆ ಮಾಡಿ, ಇಲ್ಲ ಅಂತ ಅಂದರೆ ನಿಮ್ಮ ಲೈಫ್ ಏನಿದೆ ಪರ್ಸ್ನಲ್ ಲೈಫ್ ಅದನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ವಿಡಿಯೋದಲ್ಲಿ. ತುಂಬ ಬೇಡದೇ ಇರೋ ವ್ಯಕ್ತಿಗಳ ಬಗ್ಗೆನೇ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ. ಮೊನ್ನೆ ಒಂದು ಬ್ಲಾಗಿಗೆ ಕಮೆಂಟ್ ಬಂದಿತ್ತು, ಆ ಕಮೆಂಟ್ ಮಾಡಿದವ್ರಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದರೆ ದಯವಿಟ್ಟು ಬಂದು ಕಮೆಂಟ್ ಮಾಡಬೇಡಿ, ಅದರಲ್ಲೇ ನಿಮ್ಮ ವ್ಯಕ್ತಿತ್ವ ಏನು ಅಂತ ಅರ್ಥ ಆಗುತ್ತೆ. ನಿಮಗೆ ವಿಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ನೋಡಬೇಡಿ. ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮನ್ನು ಬಂದು ಪ್ಲೀಸ್ ನನ್ನ ವಿಡಿಯೋ ನೋಡಿ, ಪ್ಲೀಸ್ ನನ್ನ ವಿಡಿಯೋ ನೋಡಿ ಅಂತ ನಾನೇನು ಬೇಡ್ಕೊಂಡಿಲ್ಲ. ನನ್ನ ಇಷ್ಟಪಡೋರು ನನ್ನ ವಿಡಿಯೋ ನೋಡಿದ್ರೆ ಸಾಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಕಮೆಂಟ್ ಮಾಡಿದವ್ರಿಗೆ. ಮೊನ್ನೆ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ, ಹಾಸನಲ್ಲಿ 3 ಮಂತ್ ವರ್ಕ್ ಮಾಡಿದ್ದು ಏನಕ್ಕೆ ಅಂತ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಅಂತ. ಈ ವ್ಲಾಗಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಕಮೆಂಟ್ ಮಾಡಿದವ್ರಿಗೆ ಆನ್ಸರ್ ಕೊಡಬೇಕಿತ್ತು, ಕೊಟ್ಟಾಯಿತು ಅಂದ್ಕೊತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ. ನನ್ನ ಎಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಸೂಪರಾಗಿದ್ದೀನಿ. ಅಪ್ಪನ ಜೊತೆ ಜಗಳ ಮಾಡಿಕೊಂಡು ಹಠ ಮಾಡಿಕೊಂಡು ಹಾಗೋ ಹೀಗೋ ಹಾಸನಗೆ ವರ್ಕಿಗೆ ಸೇರಿಕೊಂಡು ಸ್ಟಾರ್ಟಿಂಗು ತುಂಬಾ ಅಳು ಬರ್ತಾಯಿತ್ತು. ಯಾಕೆ ಅಂತ ಅಂದರೆ ಅಪ್ಪ ಅಮ್ಮನ ಬಿಟ್ಟು ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ ಅಷ್ಟಾಗಿ. ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ತುಂಬ ಅಳ್ತಾಯಿದ್ದೆ. ರೂಮ್ಮೇಟ್ಸ್ ಎಲ್ಲ ಸಮಾಧಾನ ಮಾಡ್ತಾಯಿದ್ರು. ಕಿರಿ ಮಗಳು ಮುದ್ದಿನ ಮಗಳಾಗಿರೋದ್ರಿಂದ ನನಗೆ ಚಿಕ್ಕದ್ರಿಂದ ಕಷ್ಟ ಏನು ಅಂತಲೇ ಗೊತ್ತಿರಲಿಲ್ಲ. ಎಲ್ಲೂ ಕೆಲಸಕ್ಕೂ ಕಳಿಸ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ಕೆಲಸಕ್ಕೆ ಬಂದಾಗ ತುಂಬ ಸ್ಟ್ರಗಲ್ ಆಯಿತು, ತುಂಬ ಅಂದರೆ ತುಂಬಾ. ಏಕೆ ಅಂದರೆ ಅಲ್ಲಿ ಸ್ಟ್ಯಾಂಡಿಂಗ್ ವರ್ಕ್ ಇರೋದ್ರಿಂದ
ಹೇಳ್ಕೊಳ್ಳೇಬಾರ್ದು, ಅಷ್ಟೊಂದು ಕಷ್ಟ ಆಗ್ತಾಯಿತ್ತು. ಸ್ವಲ್ಪ ದಿನಗಳವರೆಗೆ ಕಷ್ಟನೋ ಸುಖನೋ ಹಠ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ, ಮಾಡಲೇಬೇಕು ಕೆಲಸನ ಅಂತ ಅಂದ್ಬಿಟ್ಟು ವರ್ಕ್ ಮಾಡಿದೆ 2 ಮಂತು. ಪೇಮೆಂಟ್ ಬಂದಿದ್ದಷ್ಟು ಅಮ್ಮಂಗೆ ಕೊಟ್ಟು ಕಳಿಸ್ತಾ ಇದ್ದೆ. 500 ರೂಪಾಯಿ ಖರ್ಚಿಗೆ ಇಟ್ಕೊತಾ ಇದ್ದೆ. ಅದೇ ನನಗೆ ಅವಾಗ ದೊಡ್ಡ ಅಮೌಂಟು. ಆ 500 ರೂಪಾಯಲ್ಲೇ ಮುಂದಿನ ಪೇಮೆಂಟಿಗೆ 300 ಉಳ್ಕೊಂಡ್ರೆ ಅದನ್ನು ಅಮ್ಮಂಗೆ ಕೊಟ್ಟು ಕಳಿಸ್ತಾ ಇದ್ದೆ. ಈಗ ನಡೀತಾ ಇತ್ತು ಹಾಸ್ಟೆಲ್ ಲೈಫು. ಫೆಬ್ರವರಿ 27 ಆವಾಗ ನನಗೆ ಲೀವ್ ಇತ್ತು, ಹಾಸ್ಟೆಲಲ್ಲೇ ಇದ್ದೆ. ಅವತ್ತು ಯಾವತ್ತು ಮೆಸೇಜ್ ರಿಕ್ವೆಸ್ಟ್ ಓಪನ್ ಮಾಡದೇ ಇರೋಳು ನನ್ನ ಹಸ್ಬೆಂಡು ಮೆಸೇಜ್ ಮಾಡಿದರು. ನಮ್ಮಿಬ್ಬರು ಭೇಟಿ ಆಗಿತ್ತು ಎಲ್ಲಿ ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಇರ್ಬೋದು. ನಮ್ಮದು 10 ದೂರ ಆಗಿದ್ರು ಫೇಸ್ ಟು ಫೇಸ್ ನಾನು ಯಾವತ್ತೂ ನೋಡಿರಲಿಲ್ಲ ಅವ್ರನ್ನ. ಅವ್ರು ಬೆಂಗಳೂರಲ್ಲಿದ್ದರು, ನಾನು ಹಾಸನಲ್ಲಿದ್ದೆ. ಸೊ ಇನ್ಸ್ಟಾಗ್ರಾಮಲ್ಲಿ 2 ವರ್ಷದಿಂದ ಅವರು ಮೆಸೇಜ್ ಹಾಕ್ತಾನೆ ಇದ್ದರು, ಬಟ್ ನಾನು ನೋಡಿರಲಿಲ್ಲ. ಅವತ್ತು ನೋಡಿದೆ. ನಮ್ಮ ಕಾನ್ವರ್ಜೇಷನ್ ಫೆಬ್ರವರಿ 27ಇಂದ ಸ್ಟಾರ್ಟ್ ಆಯಿತು. ಕನ್ವರ್ಜೇಷನ್ ಸ್ಟಾರ್ಟ್ ಆಗಿ ಸ್ವಲ್ಪ ದಿನಕ್ಕೇ ನಾನು ಅಮ್ಮಂಗೆ ಅವ್ರ ಜೊತೆ ಮಾತಾಡಿದ ಮೊದಲನೇ ದಿನವೇ ಅಮ್ಮಂಗೆ ಎಲ್ಲ ಹೇಳಿದ್ದೆ. ಈ ಥರ ಒಬ್ಬರು ಪರಿಚಯ ಆದ್ರಮ್ಮ. ನನ್ನ ಚಿಕ್ಕದ್ರಿಂದನೂ ಅಷ್ಟೇ, ಸುಮ್ಮನೆ ಬಂದು ಯಾರಾದರೂ ಒಬ್ಬರು ಪ್ರಪೋಸ್ ಮಾಡಿದ್ರು ಸಹ ನಾವು ಹೋಗಿ ಅಮ್ಮಂಗೆ ಹೇಳ್ತಾ ಇದ್ವಿ. ನಾನಾಗಲಿ ಅಕ್ಕ ಆಗಲಿ, ಅಮ್ಮ ಚಿಕ್ಕದ್ರಿಂದನೂ ನಮ್ಮನ್ನು ಬೆಳೆಸಿತ್ತು ಫ್ರೆಂಡ್ಲಿ ಆಗೇನೆ ಅಮ್ಮನ ಜೊತೆ. ಅಪ್ಪ ತುಂಬಾ ಸ್ಟ್ರಿಕ್ಟು. ಅಪ್ಪನ ಹತ್ರ ನಾವೇನೂ ಹೇಳ್ಕೊತಿರ್ಲಿಲ್ಲ. ನಾವು ಸ್ವಲ್ಪ ಏನಾದರೂ ಹೇಳ್ಬಿಟ್ರೆ ಸಾಕು ಹೋಗಿ ಅವ್ರಿಗೆ ಹೊಡೆದೇ ಬಿಡೋದು, ಆ ಥರ ಅಪ್ಪ. ಅಮ್ಮನ ಹತ್ರ ಎಲ್ಲ ಶೇರ್ ಮಾಡ್ಕೊತಿದ್ವಿ. ಅಮ್ಮನ ಹತ್ರ ನಾನು ಶೇರ್ ಮಾಡಿಕೊಂಡೆ. ಅಮ್ಮ ಪರಿಚಯ ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ಇತ್ತು. ಅಮ್ಮನೂ ಅವ್ರ ಜೊತೆ ಮಾತಾಡ್ತಿದ್ರು. ಅದಾದಮೇಲೆ ನಮ್ಮ ಬಾವ ಅಕ್ಕಂಗೆಲ್ಲ ನಮ್ಮ ಹಸ್ಬೆಂಡ್ ಅವ್ರ ಮನೆಯವರೆಲ್ಲ ಹೋಗಿ ಹೆಣ್ಣು ಕೇಳೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ರು. ಆವಾಗ ನಮ್ಮ ಬಾವ ಹೇಳಿತ್ತು, ನಮ್ಮ ಬಾವಂಗೂ ಮತ್ತು ನಮ್ಮ ಅಪ್ಪಾಜಿಗೂ ಇಷ್ಟ ಇರಲಿಲ್ಲ ಮದುವೆ. ಸೊ ಅವರು ನಮ್ಮ ಬಾವ ಹೇಳಿತ್ತು, ಇನ್ನು 2 ಮಂತಿಗೆ ಮದುವೆ ಆದರೆ ಆಗಬೇಕು, ಇಲ್ಲ ಅಂತಂದರೆ ನಾವು ಮಾಡಲ್ಲ ಅಂತ ಹೇಳಿದ್ರು. 2 ಮಂತಿಗೆ ಮದುವೆ ಆಗೋಕ್ಕೆ ಟೈಮ್ ಕೊಟ್ಟರೆ ಹೆಂಗಾಗೋದು ಅಂತ ಯಾರಿಗೇ ಆದ್ರೂ ಅನಿಸುತ್ತೆ. ಬೇರೆಯವರಾಗಿದ್ದಿದ್ರೆ ಇಲ್ಲ ಬಿಡು ಅಂತ ಬಿಟ್ಬಿಡ್ತಿದ್ರೇನೋ. ಯಾಕೆಂದರೆ ನಮ್ಮದು ಲವ್ ಸ್ಟಾರ್ಟ್ ಆಗಿ 1 ಮಂತು ಆಗಿರಲಿಲ್ಲ. ನನ್ನ ಹಸ್ಬೆಂಡ್ ಮೈಂಡ್ಸೆಟ್ಟಲ್ಲಿ ಇದ್ದಿತ್ತು, ಆದರೆ ಇವಳನ್ನೇ ಆಗಬೇಕು, ಇಲ್ಲಾಂದರೆ ಬೇರೆಯವ್ರನ್ನ ಆಗಲ್ಲ ಅಂತ. ನನ್ನ ಹಸ್ಬೆಂಡ್ ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲಿ ನನ್ನ ಹಸ್ಬೆಂಡ್ ಸತ್ತೋಗ್ಬಿಡ್ತಾರೋ ಅವರು ಕೈಯೆಲ್ಲ ಕುಯ್ಕೊಂಡ್ಬಿಟ್ಟಿದ್ರು. ನಾನು ಹೇಳಿದ್ದು ಒಂದೇ ಮಾತು ಅವರಿಗೆ, ಮನೆಗೆ ಬಂದು ಒಪ್ಪಿಸಿ ಮದುವೆ ಆಗೋದಾದರೆ ಆಗಿ, ಇಲ್ಲ ಅಂತಂದರೆ ಆಗಬೇಡಿ ಅಂತ. ನಾನು ಆಗಲ್ಲ ಅಂತಲೇ ಅವ್ರಿಗೂ ಹೇಳಿತ್ತು. ಅದಾದಮೇಲೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅಂತೂ ಆ ಟೈಮಲ್ಲಿ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ನಮ್ಮ ಅಪ್ಪಾಜಿನೂ ನಮ್ಮ ಭಾವನೂ ಒಪ್ಸೋಕ್ಕಂತೂ ಯಪ್ಪ ದೇವರೇ ಕಾಲಿಟ್ಕೊಳ್ಳೋವರೆಗೂ ಹೋಗಿದ್ದಾರೆ ಆ ಟೈಮಲ್ಲಿ. ನನ್ನ ಹಸ್ಬೆಂಡ್ ಅಂತೂ ಅಳೋದು, ಊಟ ಬಿಡೋದು ಅದೆಲ್ಲ ಮಾಡಿದ್ದಾರೆ. ಬಂದು 1.5 ಮಂತಲ್ಲಿ ಏನೇನು ಜಗಳಗಳಾಯಿತು ಅನ್ನೋದು ನಮಗೆ ಗೊತ್ತಿಲ್ಲ. ನಾನು ಬೇರೆ ಕಡೆ ಇದ್ದೀನಿ, ಅವ್ರು ಬೇರೆ ಕಡೆ ಇದ್ದರು. ಹೇಳಬೇಕು ಅಂತ ಅಂದರೆ ತಟ್ಟೆ ಬದಲಾಯಿಸ್ತಾರಲ್ಲ, ಅದೇ ಎಂಗೇಜ್ಮೆಂಟ್ ಥರ ಮಾಡ್ತಾರಲ್ಲ, ಆ ಟೈಮಲ್ಲಿ ನನ್ನ ಹಸ್ಬೆಂಡು ಇರಲಿಲ್ಲ, ನಾನು ಇರಲಿಲ್ಲ. ಅವರವರೇ ನಮ್ಮ ಫ್ಯಾಮಿಲಿ ಮತ್ತು ಅವ್ರ ಫ್ಯಾಮಿಲಿನೇ ಬದಲಾಯಿಸ್ಕೊಂಡ್ಬಿಟ್ಟಿದ್ರು. ಹೀಗೆ ಹಾಸನಿಗೆ ಹೋಗಿ 2.5 ಮಂತಿಗೆ ನಾನು ಕೆಲಸ ಬಿಡಬೇಕಾಯಿತು. ಹಣೆ ಬರಹ ಅಂತ ಅಂತಾರಲ್ಲ, ಒಂದು ವ್ಯಕ್ತಿ ದಿಢೀರಂತ ಬಂದು ನಮ್ಮ ಲೈಫಲ್ಲಿ ಹತ್ರ ಆಗೋದು ಸುಲಭದ ಮಾತಲ್ಲ. ಮತ್ತು ದಿಢೀರಂತ ಯಾವ ವ್ಯಕ್ತಿನೂ ಬರಲ್ಲ. ನನ್ನ ಹಸ್ಬೆಂಡು ದಿಢೀರಂತ ನನ್ನ ಲೈಫಿಗೆ ಬಂದರು. ಹಾಗೆ ದಿಢೀರಂತ ನಮ್ಮ ಮದುವೆ ಆಗೋಯಿತು. ನಮ್ಮ ಕಡೆ ಏನು ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಹೀಗೆ ಅಂದ್ಕೊತೀನಿ, ಲವ್ ಮಾಡ್ತಿದ್ದಾರೆ ಅಂತ ಅಂದರೆ ಇಲ್ಲ ಹುಡುಗಂಗೆ ಹೊಡೆದ್ಬಿಟ್ಟು ಲವ್ನ ಅಲ್ಲಿಗೆ ಬ್ರೇಕಪ್ ಮಾಡಿಸ್ತಾರೆ, ಇಲ್ಲ ಅಂತ ಅಂದರೆ ಆ ಹುಡುಗನ್ನ ಬಿಟ್ಟು ಬೇರೆಯವ್ರಿಗೆ ಮದುವೆ ಮಾಡಿಸ್ತಾರೆ. ಎಲ್ಲ ಕಡೆನೂ ಇದೇನೇ ನಡೆಯೋದು. ನಮ್ಮ ಲೈಫಲ್ಲಿ ಇನ್ನೂ ಸ್ವಲ್ಪ ದಿನ ಬಿಟ್ಟಿದ್ದಿದ್ರೆ ಮೇ ಬಿ ಬೇರೆಯವ್ರಿಗೆ ಮದುವೆ ಮಾಡಿಸ್ತಿದ್ರು ಅಂತ ಅಂದ್ಕೊತೀನಿ. ನನ್ನ ಹಸ್ಬೆಂಡ್ ಅವ್ರ ಮನೆಯವರು, ನಮ್ಮ ಮಾವ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ಅಜ್ಜಿ ತಾತ, ನನ್ನ ಮೈದ್ನ, ನನ್ನ ಹಸ್ಬೆಂಡು ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ. ನನ್ನ ಹಸ್ಬೆಂಡು ಯಾವ ವಿಷಯಕ್ಕೆ ಮೇಯ್ನ್ ರೀಸನ್ಗೆ ನನಗೆ ಇಷ್ಟ ಆದರು ಅಂತ ಅಂದರೆ ಅವರು ಸ್ಟ್ರೈಟ್ ಫಾರ್ವರ್ಡು, ಇದ್ದಂಗೆ ಮಾತಾಡ್ತಾರೆ. ಅದೊಂದು ವಿಷಯಕ್ಕೆ ನನಗಿಷ್ಟ ಆದರು. ಅದಾದಮೇಲೆ ಸಿಕ್ಕಿದ ಮೊದಲನೇ ದಿನವೇ ನಾವು ಕನ್ವರ್ಜೇಷನ್ ಸ್ಟಾರ್ಟ್ ಮಾಡಿ 8ನೇ ದಿನಕ್ಕೆ ಅವ್ರು ನನ್ನ ಮೀಟ್ ಮಾಡೋಕ್ಕೆ ಹಾಸ್ಟೆಲ್ ಹತ್ರ ಬಂದರು. ಸಿಕ್ಕಿದ ದಿನವೇ ಬೇರೆ ಹುಡುಗ ಆಗಿದ್ದರೆ ಬೇರೆ ಕಡೆ ಸುತ್ತಾಡ್ಸೋಕೆ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ನನ್ನ ಹಸ್ಬೆಂಡು ಅವ್ರ ಮನೆಗೆ ಕರ್ಕೊಂಡೋಗಿ ಅವರ ಅಮ್ಮನ ಮನೆಗೆ ಕರ್ಕೊಂಡೋದ್ರು ಸ್ಟಾರ್ಟಿಂಗು.
ಅದಾದಮೇಲೆ ನನ್ನ ಹಸ್ಬೆಂಡ್ ಅವ್ರ ಮನೆಗೆ ಸೋಂಪುರಕ್ಕೆ ಕರ್ಕೊಂಡೋದ್ರು. ನಾ ಅವತ್ತೇ ಡಿಸೈಡ್ ಮಾಡಿಕೊಂಡೆ, ಯಾವುದೇ ಹುಡುಗಿನ ನಾವು ಮದುವೆ ಆಗಲೇಬೇಕಂತ ಯಾವ ಹುಡುಗ ಅಂದ್ಕೊತಾನೆ ಅವನು ಫಸ್ಟ್ ಅವ್ರ ಫ್ಯಾಮಿಲಿಗೆ ಪರಿಚಯ ಮಾಡಿಕೊಡ್ತಾನೆ. ನನ್ನ ಹಸ್ಬೆಂಡ್ ಕೂಡ ಅದೇ ರೀತಿ ಮಾಡಿತ್ತು. ನನಗದಂತೂ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ಫ್ಯಾಮಿಲಿ ಕೂಡ ನನಗೆ ಇಷ್ಟ ಆದರು. ಎಲ್ಲರೂ ಅಷ್ಟೇ. ಸ್ಟಾರ್ಟಿಂಗು ನನ್ನ ಆತ್ಮೀಯರು, ನನ್ನ ಹಸ್ಬೆಂಡ್ ಅವರ ಚಿಕ್ಕಮ್ಮನ ಮಕ್ಕಳು, ಅವ್ರು ನನಗೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆದರು. ಅದಾದಮೇಲೆ ಎಲ್ಲರ ಜೊತೆನೂ ಇವಾಗ್ಲೂವರೆಗೂ, ಸ್ಟಾರ್ಟಿಂಗಿಂದ ಇವಾಗ್ಲೂವರೆಗೂ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಷ್ಟೇ ಇದೆ. ಎಲ್ಲರೂ ಚೆನ್ನಾಗಿದ್ದೀವಿ ಒಟ್ಟಿನಲ್ಲಿ. ಅದಾದಮೇಲೆ ಇನ್ನೇನು ವರ್ಕಿಗೆ ಬಿಡಿಸಿದ್ರು, ಮದುವೆ ಮಾಡಿಕೊಂಡ್ರು, ಮದುವೆ ಆದ್ವಿ. ಇನ್ನೊಂದು ಮೇಯ್ನ್ ವಿಷಯ ಏನು ಅಂತ ಅಂದರೆ, ತುಂಬ ಜನಕ್ಕೆ, ನಮ್ಮೂರಿನವ್ರಿಗೆ ತುಂಬ ಜನ ಅಂದ್ಕೊಂಡಿದ್ರು ಏಜ್ ಆಗಿರಬೇಕು ಮೇ ಬಿ ಹುಡುಗನಿಗೆ, ಹಾಗಾಗಿ ಅವರೇ ಕೊಟ್ಟು ಅವರೇ ಮದುವೆ ಮಾಡ್ಕೊಂಡು ಹೋದರು ಅಂತ. ಅವ್ರಿಗೆ ಇವಾಗ ಅನಿಸಿದೆ ಎಷ್ಟು ಏಜು ಏನಂತೆಲ್ಲ. ನನಗೆ 18 ತುಂಬಿ 19 ರನ್ನಿಂಗ್ ನಡೀತಾ ಇತ್ತು. ನನ್ನ ಹಸ್ಬೆಂಡ್ಗೆ 20 ತುಂಬಿ 21 ರನ್ನಿಂಗ್ ನಡೀತಾ ಇತ್ತು. ಆವಾಗ ನಮ್ಮ ಮದುವೆ ಆಗಿತ್ತು. ಸೊ ಇಬ್ಬರದು ಚಿಕ್ಕ ಏಜಿಗೆ ನಮ್ಮದು ಮದುವೆ ಆಗಿರೋದು. ತುಂಬ ಜನರು ಕ್ವೆಶನ್ನು, ನಿಮ್ಮ ಏಜ್ ಎಷ್ಟು, ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತೆಲ್ಲ ಕೇಳ್ತಾಯಿದ್ರು. ಇವಾಗ ನಮಗೆ ರನ್ನಿಂಗು, ನನಗೆ 23 ರನ್ನಿಂಗ್ ಆಗ್ತದೆ, 23 ವರ್ಷ. ನನ್ನ ಹಸ್ಬೆಂಡ್ಗೆ 25 ಇಯರ್ಸು. ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ. ತುಂಬ ಜನರು ಕ್ವೆಶನ್ಸ್ಗಳಿಗೆ ಇದರಲ್ಲೂ ಆನ್ಸರ್ ಕೊಟ್ಟಿದ್ದೀನಿ. ಇಷ್ಟೇ. ಇನ್ನೇನು ನಮ್ಮದು ಲವ್ ಸ್ಟೋರಿ ತುಂಬ ವರ್ಷದ್ದು ಅಂತೆಲ್ಲ ಹೇಳ್ಕೊಳ್ಳೋ ಹಾಗಿಲ್ಲ. ಅವರು ದಿಢೀರಂತ ಬಂದರು, ದಿಢೀರಂತ ಮದುವೆ ಆಯಿತು. ಅಂದರೆ ನಮ್ಮ ಭಾವ, ನಮ್ಮ ಅಪ್ಪಾಜಿನೂ ಆವಾಗ ಜಗಳ ಮಾಡಿತ್ತು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾರಿಗೇ ಆದರೂ ತಮ್ಮ ಮಗಳಿಗೆ ನಮ್ಮ ಭಾವ ನನ್ನನ್ನು ಮಗಳ ಥರನೇ ನೋಡ್ಕೊತಿದ್ದಿತ್ತು. ಸೊ ಯಾರಿಗೇ ಆದ್ರೂ ಮಕ್ಕಳನ್ನ ಗೌರ್ಮೆಂಟ್ ಜಾಬಿಗೆ ಕೊಡಬೇಕು ಅನ್ನೋ ಆಸೆ ಇರುತ್ತೆ. ನಮ್ಮ ಭಾವಂಗೂ ಅದೇ ಆಸೆ ಇತ್ತು. ಸೊ ಅವ್ರು ಅಂದ್ಕೊಂಡಿತ್ತು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ನಾನು ಇಷ್ಟಪಟ್ಟಿದ್ದು ಒಂದು ರೀಸನ್ಗೆ, ನಾನು ಹಠ ಜಾಸ್ತಿ ಮಾಡ್ತೀನಿ ಅನ್ನೋ ರೀಸನ್ಗೆ ಮದುವೆ ಮಾಡಿಕೊಟ್ರಲ್ಲ, ಅದಕ್ಕೆ ನಮ್ಮ ಫ್ಯಾಮಿಲಿಯವರಿಗೆ ಗ್ರೇಟ್ ಥ್ಯಾಂಕ್ ಯು ಅಂತ ಹೇಳಬೇಕು. ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಅಂತ ಹೇಳ್ತೀನಿ ಎಲ್ರಿಗೂ. ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮಂಗೆ ಚಿಕ್ಕದ್ರಿಂದ ಇಲ್ಲಿವರೆಗೂ ನಾವು ಹೇಳಿದ್ದೆ, ನಾವು ಕೇಳಿದ್ದೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿನ್ನ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕೆ ಆಗೋದಿಲ್ಲ. ಇನ್ನೇನು ಹೇಳಲಿ, ವ್ಲಾಗ್ ಮಾಡಬೇಕು ಅಂತ ಅಂದರೆ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಇಷ್ಟೇ. ಮದುವೆ ಆಯಿತು. ಮದುವೆ ಆಗಿ 1 ವರ್ಷಕ್ಕೆ ನನ್ನ ಮಗ ಹುಡ್ತಾ. ಇವಾಗ ಲೈಫು ತುಂಬಾ ಚೆನ್ನಾಗಿ ನಡೀತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಫ್ಯಾಮಿಲಿಗಿಂತ ನನ್ನ ಹಸ್ಬೆಂಡ್ ಫ್ಯಾಮಿಲಿಯವರು ಎಲ್ಲರೂ ಅಷ್ಟೇ ಚೆನ್ನಾಗಿದ್ದೀವಿ. ಮುಂದೆನೂ ಚೆನ್ನಾಗಿರಲಿ ಅಂತ ಅಂದ್ಕೊತೀವಿ. ನಮ್ಮ ಫ್ಯಾಮಿಲಿ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ ಅಂತ ವಿಡಿಯೋ ಮೂಲಕ ಕೇಳ್ಕೊತೀನಿ. ಇಷ್ಟೇ. ವರ್ಕ್ ಬಿಟ್ಟಿತ್ತು. ಅದಾದಮೇಲೆ ನನ್ನ ಹಸ್ಬೆಂಡು ವರ್ಕಿಗೆ ಕಳಿಸ್ಲಿಲ್ಲ. ಪಾಪು ಆಗಿ 1 ವರ್ಷ ಆದಮೇಲೆ ವರ್ಕಿಗೆ ಹೋಗಲೇಬೇಕಂತ ನನ್ನ ಹಸ್ಬೆಂಡ್ ಜೊತೆನೂ ಹಠ ಮಾಡಿಕೊಂಡು ಆವಾಗ್ಲೂ 2 ಮಂತ್ ಅಷ್ಟೇ ವರ್ಕಿಗೆ ಹೋದೆ. ಅದಾದಮೇಲೆ ನಿನ್ನ ಕೈಲಿ ವರ್ಕ್ ಮಾಡೋಕ್ಕಾಗಲ್ಲ, ಪಾಪನ್ನ ಊರಿಗೆ ಬೇರೆ ಬಿಟ್ಬಿಟ್ಟಿದ್ದೆ. ಸೊ ಅವನು ವೀಕ್ ಆಗಿದ್ದ. ನಾವು 3 ಜನ ಬೇರೆ ಬೇರೆ ಇರೋದೇನಕ್ಕೆ ಅಂತ ಅಂದ್ಬಿಟ್ಟು ಪಾಪು ವೀಕ್ ಆಗಿದ್ದ ಕಾರಣಕ್ಕೆ, ಮತ್ತು ನನಗೂ ಅವಾಗ ನಾನು ಹೇಳಬೇಕಂತ ಅಂದರೆ ಯಾವ ಬಾಣಂತನೂ ಮಾಡಿಸ್ಕೊಂಡೇ ಇಲ್ಲ. ಹಾಗಾಗಿ ನನ್ನ ಹಸ್ಬೆಂಡು ಬೇಡ ಸುಮ್ಮನೆ ಏನಕ್ಕೆ ಸ್ಟ್ರಗಲ್ ಪಡ್ತೀಯ, ನಾನಿಲ್ವಾ ಅಂತ ಅಂದ್ಬಿಟ್ಟು ಮತ್ತೆ ಕೆಲಸ ಬಿಡಿಸಿದ್ರು. ಆವಾಗಲಿಂದ ಕೆಲಸಕ್ಕೆ ಕಳಿಸಿಲ್ಲ. ಇಷ್ಟೇ. ಒಟ್ಟಿನಲ್ಲಿ ಮೂವರು ಚೆನ್ನಾಗಿದ್ದೀವಿ. ನನ್ನ ಹಸ್ಬೆಂಡು ಸ್ಟಾರ್ಟಿಂಗ್ ಲವ್ ಮಾಡಿದಾಗ್ಲಿಕ್ಕ ಹೇಗಿದ್ದರು ನನ್ನ ಜೊತೆ, ಇವಾಗಲೂ ಹಾಗೆ ಇದ್ದಾರೆ. ನಮ್ಮಿಬ್ಬರ ಲೈಫಲ್ಲಿ 3ನೇ ವ್ಯಕ್ತಿಯಿಂದ ಯಾವತ್ತೂ ಜಗಳ ಆಗಿಲ್ಲ. ಜಗಳಗಳು ಆಡ್ತೀವಿ, ಚಿಕ್ಕ ಪುಟ್ಟ ಜಗಳಗಳ, ಸಂಸಾರ ಅಂದಮೇಲೆ ಜಗಳಗಳು ಬರುತ್ತೆ, ಜಗಳಗಳು ಆಡ್ತೀವಿ. ಅಲ್ಲಿಗೇ ಜಗಳಾಡ 10 ನಿಮಿಷಕ್ಕೇ ಕಾಂಪ್ರಮೈಸ್ ಆಗ್ತೀವಿ. ನನ್ನ ಹಸ್ಬೆಂಡ್ಗೆ ಯಾವುದಾದ್ರೂ ಅವ್ರ ಜವಾಬ್ದಾರಿಲಿ ಅರ್ಧ ಪಾಲು ತಗೋಬೇಕು ಅಂತ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಕೊಟ್ಟೆ. ಸೊ ಸ್ವಲ್ಪ ಅರ್ನಿಂಗ್ಸ್ ಆಗ್ತಾಯಿದೆ ಫೇಸ್ಬುಕ್ಕಲ್ಲಿ. ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಬೇಕಂತಲೇ ನಾನು ಸೋಷಿಯಲ್ ಮೀಡಿಯಾಗೆ ವಿಡಿಯೋಸ್ಗಳು ಬಿಡೋದಾಗಿರ್ಬೋದು, ಪ್ರತಿಯೊಂದು ನಾನು ಮಾಡ್ತಾ ಇರೋದೇ
ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಸಪೋರ್ಟಿವ್ ಆಗಿರೋಣ ಅಂತ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಇನ್ನೂ ಒಂದು ಸ್ವಲ್ಪ ಬೆಳೆದು ನನ್ನ ಹಸ್ಬೆಂಡ್ಗೆ ಇನ್ನೂ ಜಾಸ್ತಿ ಸಪೋರ್ಟಿವ್ ಆಗಿರಬೇಕು ಅಂತ ನನ್ನ ಆಸೆ. ನನ್ನ ಫಾಲೋವರ್ಸ್ಗೆ ಕೇಳ್ಕೊಳ್ಳೋದು ಇಷ್ಟೇ, ಸಾಧ್ಯ ಆದರೆ ಸಪೋರ್ಟ್ ಮಾಡಿ, ಇಲ್ಲ ಅಂತ ಅಂದರೆ ನೆಗೆಟಿವ್ ಆಗಿ ಕಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸಾಧ್ಯ ಆದರೆ ಸಪೋರ್ಟ್ ಮಾಡಿ, ಇಲ್ಲ ಮಾಡಬೇಡಿ. ಥ್ಯಾಂಕ್ ಯು.